ಮತ್ತೆ ಇನ್ನು ಮುಂದೆ ನೋಡೋಣ ಮಹಿಳಾ ಧ್ಯಾನ ಮಹಾಚಕ್ರದ ಒಂದು, ಯಾಕಂದ್ರೆ ಆ ಮಹಿಳಾ ಧ್ಯಾನ ಮಹಾಚಕ್ರದಲ್ಲಿ 3 ದಿನ ಪಾರ್ವತಿ, ಸರಸ್ವತಿ ಮತ್ತೆ ಲಕ್ಷ್ಮೀ ದೇವಿ ಬಗ್ಗೆನೇ ಉಲ್ಲೇಖ ಮಾಡಿದ್ದಾರೆ ಪತ್ರಿ ಸರ್. ಪಾರ್ವತಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಶಕ್ತಿ, ಆದಿಪರ ಶಕ್ತಿ. ಶಕ್ತಿಯನ್ನ ಹೇಗೆ ನಾವು ಪಡ್ಕೊಳ್ತೀವಿ ಹೇಳ್ತೀರಾ ಯಾರಾದ್ರು? ಧ್ಯಾನದಿಂದ. ಸ್ನೇಹಿತರ ಪತ್ರಿ ಸರ್ ಅಲ್ಲಿ ಹೇಳಿದ್ದಾರೆ ಏನು ಅಂತಂದ್ರೆ, ಮೊದಲು ನೀನು ಮಾನವನಾಗಬೇಕು ಅಂತಂದ್ರೆ ಮೊದಲು ನೀನು ಕಾಸ್ಮಿಕ್ ಎನರ್ಜಿ ಧ್ಯಾನವನ್ನ ತಗೊಂಡಾಗ ಮಾತ್ರನೇ ನೀನು ಮಾನವನಾಗಿ ಇರೋದಕ್ಕೆ ಸಾಧ್ಯ. ಪಶು ಪ್ರಾಣಿ ಪಕ್ಷಿಗಳೆಲ್ಲ ಏನ್ರಿಂದ ಶಕ್ತಿಯನ್ನ ತಗೊಳುತ್ತೆ? ಊಟ ಮಾಡೋದ್ರಿಂದ, ಆಹಾರದಿಂದ ಅಲ್ಲಿ ಶಕ್ತಿಯನ್ನ ತಗೊಂಡು ಅವು ಪ್ರಾಣಿಗಳಾಗೆ ಉಳಿದಿದ್ದಾವೆ. ನಾವು ಧ್ಯಾನದಿಂದ ಆ ಒಂದು ಶಕ್ತಿಯನ್ನ ತಗೊಂಡ್ರೆ ಮಾತ್ರನೇ ನಾವು ಮಾನವರಾಗಿ ಉಳಿಯೋದಕ್ಕೆ ಸಾಧ್ಯ. ಸೊ ನಾವು ಮಾನವರಾಗಿ ಉಳಿಬೇಕು ಅಂತಂದ್ರೆ ಫಸ್ಟ್ ನಾವು ಧ್ಯಾನಿಗಳಾಗಬೇಕು. ಈ ಆಹಾರ ಇದ್ರೂ ಆಯ್ತು, ಇಲ್ಲದೇನು ಇದ್ರೂ ಆಯ್ತು, ನಮ್ಮೊಳಗೆ ಆ ಕಾಸ್ಮಿಕ್ ಎನರ್ಜಿ ಅನ್ನೋದು ಒಳಗೆ ಬಂದಾಗ ಎಷ್ಟೊಂದು ಯೋಗ ಪುರುಷಗಳು ಮತ್ತೆ ಹಿಮಾಲಯದಲ್ಲಿರುವಂಥ ಯೋಗಿಗಳು, ಎಷ್ಟೊಂದು ಸತ್ಪುರುಷರು, ಈ ಪ್ರಪಂಚದಲ್ಲಿ 10,000 ಜನ ವಿತೌಟ್ ಫುಡ್ ಜೀವಿಸ್ತಾ ಇದ್ದಾರೆ ಈಗ ಕೂಡ. ಅದು ಹೇಗೆ ಸಾಧ್ಯ? ಈ ಒಂದು ಕಾಸ್ಮಿಕ್ ಎನರ್ಜಿಯಿಂದ. ಸೊ ಸ್ನೇಹಿತರೆ, ಫಸ್ಟ್ ನಾವು ಪಾರ್ವತಿ ದೇವಿಗೆ ಶರಣಾಗೋಣ. ಪಾರ್ವತಿ ದೇವಿಗೆ ಶರಣಾದಾಗ ನಮ್ಮಲ್ಲಿರುವಂಥ ಶಕ್ತಿಯ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ತೇವೆ. ಪತ್ರಿ ಸರ್ ನಮ್ಗೆಲ್ಲರಿಗೂ ಹೇಳ್ತಾ ಇರ್ತಾರೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಸರ್ ಎಲ್ಲೂ ಧ್ಯಾನ ಮಾಡಿದ್ರೆ ಮಾತ್ರನೇ ನಿನಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿದಾರ? ಇಲ್ಲ ಅಲ್ವಾ? ಸೊ ಇವಾಗ ನಮ್ಮಲ್ಲಿ ಹೆಚ್ಚು ಹೆಚ್ಚು ಧ್ಯಾನ ಬಂದಾಗ ಏನಾಗುತ್ತೆ? ಅಲ್ಲಿ ಜ್ಞಾನ ಅನ್ನೋದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನಾವು ಪಾರ್ವತಿ ದೇವಿಗೆ ಶರಣಾದಾಗ ನೆಕ್ಸ್ಟ್ ಜ್ಞಾನ ಬರುತ್ತೆ. ಪತ್ರಿ ಸರ್ ಯಾವಾಗಲೂ ಹೇಳ್ತಾರೆ, ಸರಸ್ವತಿ ಮಾತೆ ಎಲ್ಲಿದ್ದಾರೆ? ನಮ್ಮ ನ್ಯಾಲಿಗೆ ಮೇಲೆ ಇದ್ದಾರೆ. ಆಕೆ ನಮ್ಮ ನ್ಯಾಲಿಗೆ ಮೇಲೆ ಇದ್ದಾರೆ ಅಂತಂದ್ರೆ ಅದನ್ನ ಹೇಗೆ ತಿಳ್ಕೊಳ್ಳೋದು? ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಯುವರ್ ಮೈಂಡ್ ಅಂತ. ಮತ್ತೆ ಅಂದ್ರೆ ನಮ್ಮ ಒಂದು ಮುಖಚರ್ಯ ನಮ್ಮ ಒಂದು ಮನಸ್ಸಿನ ಪ್ರತೀಕ ಅಂತ ಹೇಳ್ತಾರೆ. ಹಾಗೆ ನಮ್ಮ ಒಂದು ಮಾತು, ವಾಕು, ಏನು ನುಡಿ ಅಂತ ಹೇಳ್ತೀವಿ, ಇದು ನಮ್ಮ ಆತ್ಮದ ಪ್ರತೀಕ. ನಮ್ಮ ಆತ್ಮ ಯಾವ ಸ್ಥಿತಿಯಲ್ಲಿದೆ ಅದಕ್ಕೆ ಪ್ರತೀಕವಾಗಿ ನಮ್ಮ ನುಡಿ ಇರುತ್ತೆ ಸ್ನೇಹಿತರೆ, ನಮ್ಮ ಮಾತು ಇರುತ್ತೆ. ಪತ್ರಿ ಸರ್ ಯಾವಾಗ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಜ್ಞಾನ ಇಲ್ಲ ಅಂದ್ರೆ ಬಾಯಿ ತೆಗಿಬೇಡ ನೀನು ಹೇಳ್ತಾರೆ. ಮತ್ತೆ ಬಾಯಿ ತೆಗೆದ್ರೆ ಬರೀ ಜ್ಞಾನವನ್ನೇ ಹೇಳಬೇಕು. ಆ ಮನೆಯವರ ಕತೆ, ಈ ಮನೆಯವರ ಕತೆ, ನನ್ನ ಗಂಡನ ಕತೆ, ನನ್ನ ಅತ್ತೆ ಕತೆ, ನನ್ನ ನಾದನಿಯ ಕತೆ ಇವಾಗ ಬೇಕಾಗಿಲ್ಲ. ಇದರಿಂದ ಏನೂ ಉಪಯೋಗ ಇಲ್ಲ. ಉಪಯೋಗಕ್ಕೆ ಬರೋದನ್ನ ಮಾತ್ರ ಮಾತಾಡಬೇಕಾಗತ್ತೆ. ವಾಕ್ ಶಕ್ತಿ ಬಗ್ಗೆ ನಮ್ಗೆಲ್ಲರಿಗೂ ಈಗ ತಾನೇ ಹೇಳಿದ್ವಿ, ವಾಗ್ದೇವಿ ಆಕೆ ಅಂತ. ಇನ್ನು ವಾಕ್ ಬಗ್ಗೆ ಮಾತಾಡ್ತಾ ಹೋದ್ರೆ ಅದಕ್ಕೆ ಅಂತ್ಯವೇ ಇಲ್ಲ. ಅಂದ್ರೆ ಸರಸ್ವತಿ ಮಾತೆಯ ಬಗ್ಗೆ ಮಾತಾಡೋದಕ್ಕೆ ಅಂತ್ಯವೇ ಇಲ್ಲ. ಅಷ್ಟು ವಿಶಾಲವಾದ ಒಂದು ಜ್ಞಾನ ಇದೆ. ನಮ್ಮ ಮಾತು ಹೇಗಿರಬೇಕು? ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾರೆ, ಬುಕ್ ನೀನ್ ಚೆನ್ನಾಗಿ ಓದಿದಾಗ ಮಾತ್ರನೇ ನಿನ್ನ ಆತ್ಮದ ಸ್ಥಿತಿ ಮೇಲೆ ಬರೋದು. ಈ ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಜ್ಞಾನವನ್ನ ನಾವು ಇಡೀ ಬ್ರಹ್ಮಾಂಡ ಸುತ್ತಿದ್ರೆ ಮಾತ್ರ ಸಿಗೋದಿಲ್ಲ ನಮ್ಗೆ ಜ್ಞಾನ. ಅದನ್ನ ನಾವು ಓದಿದಾಗ ಅಂದ್ರೆ ಹೇಳ್ತಾರಲ್ಲ, ದೇಶ ಸುತ್ತು ಇಲ್ಲ ಕೋಶ ಓದು ಅಂತ. ಇಲ್ಲಿ ನಾವು ಇರೋ ಜಾಗದಲ್ಲಿ ಯಾವುದೇ ಹೆಚ್ಚು ಖರ್ಚು ವೆಚ್ಚ ಇಲ್ಲ. ಒಂದು ಪುಸ್ತಕಕ್ಕೆ ಬೇಕಾಗುವಂತ ಒಂದು ದುಡ್ಡು ಬೇಕಾಗುತ್ತೆ ಅಷ್ಟೇ ಬಿಟ್ಟು ಓದಬೇಕು ಅನ್ನುವಂಥ ಇಚ್ಛಾಶಕ್ತಿ ನಮ್ಮಲ್ಲಿ ಇದ್ರೆ ಸಾಕು, ಇಡೀ ಬ್ರಹ್ಮಾಂಡವನ್ನ ನಾವು ಕೂತಿರೋ ಜಾಗದಲ್ಲೇ ನಾವು ಅದನ್ನ ಕಲಿಬಹುದು. ಸೊ ಇಲ್ಲಿ ಏನೋ ಪುಸ್ತಕಕ್ಕೆ ಅಷ್ಟು ನಮ್ಮ ಒಂದು PSSM ಅಲ್ಲಿ ಎಲ್ಲರಿಗೂ ಗೊತ್ತು, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ,
ಈ ಮೂರು ಇದ್ರೆ ಮಾತ್ರನೇ ನೀನು ಆತ್ಮದ ಸ್ಥಿತಿಯಲ್ಲಿದ್ದು ಜೀವಿಸೋದನ್ನ ಕಲಿತೀಯ ಅಂತ ಹೇಳ್ತಾರೆ. ಸೊ ಈ ಪುಸ್ತಕಗಳಿಗೆ ಏನಕ್ಕೆ ಇಷ್ಟು ಒತ್ತು ಕೊಡ್ತಾ ಇದ್ದಾರೆ ಪತ್ರಿ ಸರ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆಲ್ಲರಿಗೂ ಅರ್ಥ ಆಗೋ ಹಾಗೆ ಅಂದ್ರೆ ವಿರೂಪಾಕ್ಷಿ ಸರ್ನ ಎಕ್ಸಾಂಪಲ್ ತಗೊಳ್ಳೋಣ. ಇಲ್ಲಿ ವಿರೂಪಾಕ್ಷಿ ಸರ್ ತಮ್ಮಲ್ಲಿರುವಂತ ಜ್ಞಾನ ಮತ್ತೆ ಚೈತನ್ಯ, ಅರಿವು ಎಲ್ಲವನ್ನ ಉಪಯೋಗಿಸ್ಕೊಂಡು ಒಂದು ಬುಕ್ ಅನ್ನ ಬರೆದಿರ್ತಾರೆ. ತಮ್ಮ ಒಂದು ಜೀವನದಲ್ಲಿ ಅವರು ಏನೇನೆಲ್ಲ ಅನುಭವವನ್ನ ಪಡೆದಿದ್ದಾರೋ ಆ ಬುಕ್ ಅನ್ನ ಇಲ್ಲಿ ಬರೀತಾರೆ. ವಿರೂಪಾಕ್ಷಿ ಸರ್ ಅವರು ತಮ್ಮ ಜೀವನವನ್ನ ನಡೆದಿರೋದೆಲ್ಲ ಒಂದು ಗ್ರಂಥಸ್ಥವನ್ನ ಮಾಡಿದಾಗ ಅವರ ಆ ಗ್ರಂಥ ಓದಿದ್ರೆ ಸಾಕಲ್ವಾ ಅವರ ಒಂದು ಲೈಫ್ ಏನು ಅಂತ. ಇವಾಗ ಏನು ಆಟೋಬಯೋಗ್ರಫಿ ಆಫ್ ಯೋಗಿ ಆತ್ಮಕಥಾ ಅಂತ ನಾವು ಏನು ಹೇಳ್ತೀವಿ, ಅದು ಓದಿದಾಗ ಆ ಯೋಗಾನಂದ ಪರಮಹಂಸ ಅವರ ಒಂದು ಲೈಫನ್ನು ನಾವು ಹೇಗೆ ತಿಳ್ಕೊಳ್ತೀವಿ, ಅವ್ರ ಜೊತೆ ಇರಬೇಕಾಯ್ತ ನಾವು? ಇಲ್ಲ ಅಲ್ವಾ? ಇಲ್ದೇನು ಅವ್ರೇನೇನೆಲ್ಲ ಜ್ಞಾನವನ್ನ ಪಡೆದ್ರು ಆ ಬುಕ್ಕನ್ನು ಓದಿದಾಗ ಅದನ್ನ ನಾವು ತಿಳ್ಕೊಂಡ್ವಿ. ಅದೇ ಥರ ವಿರೂಪಾಕ್ಷಿ ಸರ್ ಬರೆದಿರುವಂಥ ಗ್ರಂಥವನ್ನ ನಾವು ಓದಿದಾಗ ಅವರು ಏನೇನೆಲ್ಲ ಜ್ಞಾನವನ್ನ ಪಡ್ಕೊಂಡ್ರು ಅಂದರೆ, ಜ್ಞಾನ ಅಂದರೆ ಸ್ನೇಹಿತರೆ ಅನುಭವ ಪೂರ್ವಕವಾಗಿ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರುವಂತಹ ಒಂದು ಜ್ಞಾನ. ಆ ಜ್ಞಾನವನ್ನ ಇವಾಗ ಅಲ್ಲಿ ವಿರೂಪಾಕ್ಷಿ ಸರ್ ಗ್ರಂಥವಾಗಿ ಬರೆದಿದ್ದಾಗ ಆ ಗ್ರಂಥವನ್ನ ಓದಿದಾಗ ವಿರೂಪಾಕ್ಷಿ ಸರನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಅದಕ್ಕೋಸ್ಕರನೇ ಪತ್ರಿ ಸರ್ ಹೇಳೋದು, ಸ್ಪಿರಿಚುವಲ್ ಬುಕ್ಸ್ ಅನ್ನ ಓದಿ. ಈ ಭೂಮಿ ಮೇಲೆ ಇರುವಂತ ಎಲ್ಲ ಆಧ್ಯಾತ್ಮಿಕ ಸಂತರು ಗುರುಗಳ ಒಂದು ಜ್ಞಾನ ಶಕ್ತಿಯನ್ನ ಆ ಬುಕ್ಕನ್ನ ಓದಿದಾಗ ಮಾತ್ರ ಸಾಕು, ಆ ಇಡೀ ಜ್ಞಾನ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ ಸ್ನೇಹಿತರೆ. ಅದಕ್ಕೋಸ್ಕರ ನಾವು ವಿರೂಪಾಕ್ಷಿ ಸರ ಆಗಿ ಹುಟ್ಟೋದು ಬೇಕಾಗಿಲ್ಲ. ಇಲ್ಲಿ ಅದಕ್ಕೊಂದು ಜನ್ಮ, ಆ ಜ್ಞಾನ ಪಡ್ಕೊಳಕ್ಕೊಂದು ಜನ್ಮ, ಇನ್ನೊಂದು ಯೋಗ ಪರಮಹಂಸರ ಒಂದು ಜನ್ಮ, ಆ ಥರ ತಿಳ್ಕೊಳ್ಳೋದಕ್ಕೆ ಆ ಥರ ಒಂದು ಜನ್ಮ ತಗೊಳ್ಳೋಕೆ ಬೇಕಾಗಿಲ್ಲ. ಇಲ್ಲಿ ಶಾರ್ಟ್ ಕಟ್ ಅಂತ ಹೇಳ್ತೀವಿ, ಅಂದರೆ ಜಲ್ದಿ ನಾವು ಆತ್ಮೋದ್ಧಾರವನ್ನ ಮಾಡ್ಕೋಬೇಕು ಅಂದರೆ ಜ್ಞಾನದ ಅತ್ಯಗತ್ಯತೆ ಇದೆ. ಇಲ್ಲಿ ಧ್ಯಾನ ಮಹಾಚಕ್ರ, ಮಹಿಳಾ ಧ್ಯಾನ ಮಹಾಚಕ್ರದಲ್ಲಿ ಪತ್ರಿ ಸರ್ ಹೇಳಿದ್ದಾರೆ ಒಂದು ಜಾಗದಲ್ಲಿ, ಎಲ್ಲ ಪಿರಮಿಡ್ ಮಾಸ್ಟರ್ ಧ್ಯೇಯ ಏನು ಅಂತಂದ್ರೆ ಸರಸ್ವತಿ ಮಾತೆ ಆಗ್ಬೇಕು ಅನ್ನೋದು ನಮ್ಮ ಧ್ಯೇಯವಾಗಿ ಇಟ್ಕೋಬೇಕಂತೆ. ನಾವೆಲ್ಲ ರೆಡಿನಾ ಸರಸ್ವತಿ ಆಗೋದಕ್ಕೆ, ಸರಸ್ವತಿ ಮಾತೆ ಆಗೋದಕ್ಕೆ? ಹೌದಲ್ವಾ? ಇದು ಬೇಕಾಗಿದೆ, ಪ್ರತಿಯೊಂದು ಮನುಷ್ಯನಿಗೂ ಇದು ಬೇಕಾಗಿದೆ. ಸೊ ಸರಸ್ವತಿ ಮಾತೆಯಾಗಿ ನಾವೆಲ್ಲ ಕನ್ವರ್ಷನ್ ಆಗಬೇಕು ಅಂದರೆ, ಪರಿವರ್ತನೆ ಹೊಂದಬೇಕು ಅಂತಂದರೆ ಮೊದಲಿಗೆ ನಾವು ಹೆಚ್ಚು ಧ್ಯಾನ ಮಾಡಿದಾಗ ನಮ್ಮಲ್ಲಿ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಜ್ಞಾನ ಆಟೋಮೆಟಿಕ್ ಆಗಿ ಬರುತ್ತೆ. ಸರಸ್ವತಿ ಮಾತೆಯ ಇನ್ನೊಂದು ಹೆಸರು ಅಂದರೆ ಅರಿವು. ಜಾಗೃತ ಸ್ಥಿತಿಯಲ್ಲಿ ನಾವು ಜೀವನವನ್ನ ಮಾಡಬೇಕಾಗತ್ತೆ. ಅದಕ್ಕೆ ಇನ್ನೊಂದು ಹೆಸರು ಪ್ರಜ್ಞೆ ಅಂತ ಹೇಳ್ತೀವಿ. ಪ್ರಜ್ಞೆ ಅಂತಂದ್ರೆ ಸ್ನೇಹಿತರೆ ಎಲ್ಲರಿಗೂ ಗೊತ್ತು. ಏನಾದ್ರು ಒಂಚೂರು ನಮ್ಗೆ ಯಾಮಾರಿ ಏನಾದ್ರು ಕೆಲಸ ಕೆಟ್ಟೋಯ್ತು ಅಂದಾಗ ಏನ್ ಹೇಳ್ತೀವಿ ನಾವು? ನಿನ್ ಪ್ರಜ್ಞೆ ಎಲ್ಲಿಟ್ಕೊಂಡಿದ್ದೆ ಅಂತ ಹೇಳ್ತೀವಿ ಅಲ್ವಾ? ಆ ಅರಿವು ಬೇಕು ಅಂದ್ರೆ ಸರಸ್ವತಿ ಮಾತೆ, ನಮ್ಮಲ್ಲಿ ಪಾರ್ವತಿ ಮಾತೆ ಜೊತೆಲಿದ್ದಾಗ ಸರಸ್ವತಿ ಮಾತೆ ಆಟೋಮೆಟಿಕ್ ಆಗಿ ನಮ್ಮ ಜೊತೆ ಬಂದ್ಬಿಡ್ತಾಳೆ. ಇಲ್ಲಿ ನೀವು ಇಷ್ಟೊಂದು ಜನ ಪಿರಮಿಡ್ ಮಾಸ್ಟರ್ಸ್ ಇದ್ದೀರಾ, ಇಷ್ಟು ದಿನಗಳು ತುಂಬಾ ಹೊಸಬ್ರು ಇದ್ದೀರಾ, ಹಳಬ್ರು ಇದ್ದೀರಾ, ಇಲ್ಲ ಅಂತ ಹೇಳಲ್ಲ. ನಾವು ಧ್ಯಾನ ಮಾಡಿದಾಗ ನಾವು ನಮ್ಮಲ್ಲಿ ಚೇಂಜ್ ಏನಾಯ್ತು? ನಾವು ಒಂದು ಸಾಮರಸ್ಯವಾಗಿ ಜೀವಿಸೋದು ಕಲ್ತ್ವಿ. ಎದುರುಗಡೆ ಇರುವಂತ ಮನುಷ್ಯನ ಒಂದು ಮನಸ್ತತ್ವವನ್ನ ಅರ್ಥ ಮಾಡ್ಕೊಂಡು ಅದನ್ನ ದೊಡ್ಡದಾಗಿ ಮಾಡ್ಕೊಳ್ದೆ ನಮ್ಮ ಜೀವನವನ್ನ ನಾವು ಮಾಡ್ಕೊಳ್ತಾ ಬಂದ್ವಿ ಅಲ್ವಾ ಸ್ನೇಹಿತರೆ? ಮತ್ತೆ ನಾವು ಏನನ್ನ ಶಾಂತಿ, ನೆಮ್ಮದಿ, ಸುಖವನ್ನ ನಾವು ಫೀಲ್ ಮಾಡ್ಕೊಂಡ್ವಿ, ಆ ಒಂದು ಜ್ಞಾನವನ್ನ ಹಂಚೋದಕ್ಕೆ ನಾವು ಇಲ್ಲಿರೋರೆಲ್ಲ ರೆಡಿ ಆದ್ವಿ ತಾನೆ? ಧ್ಯಾನ ಪ್ರಚಾರಕ್ಕೆ ಹೋಗ್ಬೇಕು ಅಂದ್ರೆ ಸರಿ ಬರ್ತೀವಿ ನಾವು ಅಂತೀರಾ, ಮತ್ತೆ ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕು ಅಂದ್ರೆ ಬರ್ತೀವಿ ಅಂತೀರಾ. ನಿಮ್ಮ ಅಕ್ಕಪಕ್ಕ ಮೇ ಬಿ ಈ ತರ ಸ್ಟೇಜ್ ಮೇಲೆ ನೀವು ಹೇಳ್ದೇ ಇರ್ಬೋದು, ಎಲ್ಲಾದ್ರೂ ಜರ್ನಿ ಮಾಡ್ತಾ ಇರ್ತೀರಾ, ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ಕಷ್ಟ ಅಂತ ಬಂದಾಗ ಏನ್ ಹೇಳ್ಕೊಡ್ತಾ ಇದ್ದೀರಾ? ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಲ್ವಾ? ಅದು ಬೇಕಾಗಿದೆ. ಅದು ನಿಜವಾದ ಜ್ಞಾನ. ನಾನು ಇದಕ್ಕೆ ಮುಂಚೆ ಏನ್ ಹೇಳ್ದೆ? ಅನುಭವ ಪೂರ್ವಕವಾಗಿ ನಾವು ಹೇಳೋದು, ಅನುಭವ ಪೂರ್ವಕವಾಗಿ ಪಡೆದಿರುವಂತ ಒಂದು ಅನುಭೂತಿ, ಫೀಲಿಂಗ್, ಭಾವನೆ ಅಂತ ಏನ್ ಹೇಳ್ತೀವಿ,
ಅದನ್ನ ಎಲ್ಲರಿಗೂ ಹಂಚ್ತಾ ಇದ್ದೀವಿ. ನಮಗೆ ಗೊತ್ತಿಲ್ಲದೆ ಈ ಬ್ರಹ್ಮಾಂಡದಲ್ಲಿ ಒಳಿತನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಜ್ಞಾನ ಅಂತಂದ್ರೆ ಎಷ್ಟು ಜ್ಞಾನಗಳಿದೆ, ಕಾಮನ್ ಸೆನ್ಸ್ ಎಲ್ಲ. ಪತ್ರಿ ಸರ್ ಎಷ್ಟೊಂದು ಸರ್ತಿ ಯಾರಾದ್ರೂ ಮಾಸ್ಟರ್ಸ್ ಬಂದ್ರೆ ಕೇಳೋರು ನನ್ನ ಹತ್ರ, ಅವ್ರ ಹತ್ರ ಹೇಳೋರು, ನೀನು ಹೆಚ್ಚು ಧ್ಯಾನ ಮಾಡಲೇಬೇಕು ಅನ್ನೋದೇನಿಲ್ಲ, ಧ್ಯಾನ ಮಾಡು, ಮೊದಲು ನೀನು ಕಾಮನ್ ಸೆನ್ಸ್ ಸಾಮಾನ್ಯ ಜ್ಞಾನದಲ್ಲಿ ವರ್ತನೆ ಮಾಡಬೇಕಾಗಿತ್ತು. ಪತ್ರಿ ಸರ್ ಹತ್ರ ಅಸಂಬದ್ಧವಾಗಿ ಏನಾದ್ರು ಮಾತಾಡೋದ್ಮೇಲೆ ಪಟ್ ಅಂತ ಒಂದು ಕೆನ್ನೆ ಹೊಡೆಯೋರು. ನಿನ್ನ ಅರಿವು ಎಲ್ಲೋಗಿದೆ, ಎಲ್ಲಿ ನೋಡ್ತಾ ಇದೀಯ, ಯಾವ ಮಾತು ಬರ್ತಾ ಇದೆ ನಿನ್ನ ಮುಂದೆ ಅಂತ. ನನಗೆ ಗೊತ್ತಿಲ್ಲ. ಒಂದು ಸ್ಟಾರ್ಟಿಂಗಲ್ಲೇ ಸರ್ನ ಫಸ್ಟ್ ನಾನು PSSM ಬರ್ತಾ ಇದ್ದಾಗೆ ಕಾಂಟ್ಯಾಕ್ಟ್ ಆಗಿದ್ದೆ. ಪತ್ರಿ ಸರ್ನೇ ಫಸ್ಟ್ ನಾನು ಕಾಂಟ್ಯಾಕ್ಟ್ ಆಗಿದ್ದು. ಯಾವಾಗ ಸಿಕ್ಕಿದಾಗ್ರೂ ఏంటి ಸಂಗತಿ ಅಂತ ಕೇಳೋರು ನನ್ನ. ಸರ್ మీరే చెప్పಲ್ಲ ಅಂತ ಇದ್ದೆ. ಒಂದು ಸರ್ತಿ ಹೇಳಿದ್ರು, ನೇನು ఏంటి ಸಂಗತಿ అంటే ನನ್ನೇ ಮಳ್ಳ ಅಡಗ್ತಾವ ನೋವು ಅಂತ ಅನ್ನೋರು. ಇಲ್ಲಿ ನನ್ನ ಕಾಮನ್ ಸೆನ್ಸ್ ಎಲ್ಲೋಗಿತ್ತು ಅಲ್ವಾ? ಈ ಕಾಮನ್ ಸೆನ್ಸ್ ಅಂದರೆ ನಾವು ಯಾವ ಧರ್ಮಕ್ಕೆ, ಅಂದರೆ ವೈಯಕ್ತಿಕ ಧರ್ಮ ಇರುತ್ತೆ, ಸಾಮಾಜಿಕ ಧರ್ಮ ಇರುತ್ತೆ. ಎಲ್ಲ ಧರ್ಮಗಳಲ್ಲೂ ಆ ಧರ್ಮಕ್ಕೆ ಅನುಗುಣವಾಗಿ ನಾವು ಜೀವನವನ್ನು ಜೀವಿಸ್ಬೇಕು. ಮೊದಲಿಗೆ ಹ್ಯೂಮನ್ ವ್ಯಾಲ್ಯೂಸ್, ಮಾನವೀಯ ಗುಣಗಳಿಗೆ, ಮಾನವೀಯತೆಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವ, ಅದನ್ನು ನೋಡಬೇಕು. ಜ್ಞಾನವನ್ನು ನೀವು ಪಡ್ಕೊಳ್ದೇ ಇರಲಿ, ಮಾನವೀಯ ಗುಣಗಳಿದೆಯಾ ನಿನಗೆ, ಧ್ಯಾನ ಮಾಡದೇ ಇರಲಿ, ಫಸ್ಟು ಮನುಷ್ಯನಾಗಬೇಕು ಅಂದರೆ ಕಾಮನ್ ಸೆನ್ಸ್ ಬೇಕು ನಮಗೆ. ಆಮೇಲೆ ದಿವ್ಯತ್ವದ ಕಡೆಗೆ ನಾವು ನಮ್ಮ ಆ ಒಂದು ನಿಟ್ಟಿನಲ್ಲಿ ನಾವು ಹೋಗಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕಾಮನ್ ಸೆನ್ಸ್, ಇಲ್ಲಿ ಪಾರ್ವತಿ ಮಾತೆಯ ಒಂದು ಪ್ರತೀಕ ಏನು, ಜ್ಞಾನ ಅಂತ ಹೇಳಿದ್ವಿ. ಮತ್ತೆ ನಮ್ಮ ಗೋಲ್ ಏನಾಗಬೇಕು, ನಮ್ಮ ಜೀವನದ ಒಂದು ಗುರಿಯನ್ನ ತಿಳಿಸುತ್ತೆ ನಮ್ಮ ಜ್ಞಾನ. ಇದಕ್ಕೆ ಮುಂಚೆ ನಾನು ಏನು ಹೇಳಿದೆ, ಕಾಮನ್ ಸೆನ್ಸ್ ಬೇಕು, ಸಾಮಾನ್ಯ ಜ್ಞಾನ ಬೇಕು. ಅದಾದಮೇಲೆ ನಮ್ಮ ಒಂದು ಜೀವನದ ಧ್ಯೇಯ ಏನು ಅಂತ ತಿಳ್ಕೊಂಡಾಗ ಅದಕ್ಕನುಗುಣವಾಗಿ ಆ ಜ್ಞಾನದಿಂದ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಜೀವನದ ಧ್ಯೇಯದ ಕಡೆ ನಡೀತಾ ಇದೆಯಾ, ನಮ್ಮ ಜೀವನದ ಗಮ್ಯದ ಕಡೆಗೆ ನಮ್ಮ ಜೀವನವನ್ನು ಜೀವಿಸ್ತಾ ಇದ್ದೀವ, ಇದು ಒಂದು ಜ್ಞಾನ ಆಗುತ್ತೆ ಸ್ನೇಹಿತರೆ. ಜ್ಞಾನದ ಬಗ್ಗೆ ಹೇಳ್ತಾ ಬಂದ್ವಿ ಅಂದರೆ ತುಂಬ ವಿಶಾಲವಾದ ಒಂದು ಸಬ್ಜೆಕ್ಟ್ ಅದು. ಮತ್ತೆ ಜ್ಞಾನಕ್ಕೆ ಪ್ರತೀಕ ಅಂತ ಹೇಳಿದ್ವಿ ನಾವು ಸರಸ್ವತಿ ಮಾತೆ. ಇವಾಗ ವಾಕ್, ಮಾತು, ನುಡಿ, ತೆಲುಗುಲಾದ್ರೆ ಪಲ್ಲಕ್ಕು ಅಂತ ಹೇಳ್ತಾರೆ. ಮಾತಿನ ಬಗ್ಗೆ ತಿಳಿಯೋಣ. ಪತ್ರಿ ಸರು ಭಾವನಾ ಕ್ಷೇತ್ರ, ಚೇಷ್ಟಾ ಕ್ಷೇತ್ರ, ವಾಕ್ ಕ್ಷೇತ್ರ ಅಂತ 3 ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಾಕ್ ಕ್ಷೇತ್ರದ ಬಗ್ಗೆ ಹೇಳ್ತಾ ಬಂದರೆ, ವಾಕ್ಗೆ ನಾನು ಹೇಳಿದ್ನಲ್ಲ, ಬಾಯಿ ಬಿಟ್ಟರೆ ನೀನು ನಿನ್ನ ಒಂದು ಜ್ಞಾನವನ್ನು ಹಂಚೋದಕ್ಕೆ ಮಾತ್ರ ಬಾಯಿ ಬಿಡಬೇಕು, ಇಲ್ಲಾಂದರೆ ಬಾಯಿ ಬಿಡಬಾರ್ದು ಅಂತ ಪತ್ರಿ ಸರ್ ಹೇಳ್ತಾ ಇರ್ತಾರೆ. ಮಾತಿಗೆ ಅದರದೇ ಆದಂಥ, ಶಬ್ದಕ್ಕೆ ಅದರದೇ ಆದಂಥ, ಸ್ವರಕ್ಕೆ ಅದರದೇ ಆದಂಥ ಶಕ್ತಿ ತರಂಗಗಳಿದೆ. ಹೌದಾ ಅಲ್ವಾ? ಇದೆ ಅಲ್ಲ ಶಕ್ತಿ ತರಂಗಗಳು. ಆ ಶಕ್ತಿ ತರಂಗಗಳನ್ನು ನಾವು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಮೇಲೆ ಇದೆ, ನಮ್ಮ ಜ್ಞಾನದ ಮೇಲೆ ಇದೆ ಸ್ನೇಹಿತರೆ. ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಮಾತು ಅಂದಿದ ತಕ್ಷಣ ಮಾತಿನ ಒಂದು ಶಾಸ್ತ್ರೀಯತೆ, ಅಂದರೆ ಸೈಂಟಿಫಿಕ್ ಟೆಂಪರ್. ಯಾಕಂದರೆ ನಾವು ಮನುಷ್ಯರಾಗಿದ್ದೇವೆ, ನಮ್ಗೆ ಲಾಜಿಕ್ ಆಗಿ ಕರೆಕ್ಟ್ ಆಗಿರಬೇಕು. ಅದು ನೀನು ಮಾತಾಡ್ತಾ ಇರೋದು ಅಸಂಬದ್ಧವಾಗಿದೆಯಾ, ಸಂಬಂಧಬದ್ಧವಾಗಿದೆಯಾ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತೆ. ಸಂಬಂಧಬದ್ಧವಾಗಿ ನಾವು ಮಾತಾಡ್ತಾ ಇದ್ದೀವ, ಮತ್ತೆ ಸಾಂದರ್ಭಿಕವಾಗಿ ಮಾತಾಡ್ತಾ ಇದ್ದೀವ. ಯಾವುದೋ ಸಂದರ್ಭದಲ್ಲಿ ಏನೋ ಒಂದು ಮಾತಾಡಿದ್ರೆ ಅದಕ್ಕೆ ಏನಾದರೂ ಒಂದು ಅರ್ಥ ಇದೆಯಾ? ಇಲ್ಲ. ಯಾವ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಿದಾಗ ಮಾತ್ರನೇ ನಿನ್ನ ವಾಕಿನ ಮೇಲೆ ನಿನಗೆ ಒಂದು ಗಮನ, ಅದ್ರ ಮೇಲೆ ಒಂದು ಗ್ರಿಪ್ ಅಂತ ನಾವು ಏನು ಹೇಳ್ತೀವಿ, ಹತೋಟಿ. ಏನೇನೋ ಬಂದಿದ್ದು ಏನೇನೋ ಮಾತಾಡ್ಬಿಟ್ರೆ ನಮ್ಮ ಎಲೆಬಿಲ್ಲದ ನಾಲಿಗೆ ಅಂದ್ಬಿಟ್ಟು ಏನೇನೋ ಮಾತಾಡಿದ್ರೆ ಅದಕ್ಕೆ ಯಾವ್ದಾದ್ರು ಒಂದು ಅರ್ಥ ಇಲ್ವಾ?
ಮಹಾ ಅರ್ಥ ಮಹದಾರ್ಥವನ್ನ ನಾವು ಕಲ್ಪಿಸ್ಬೇಕಾಗತ್ತೆ ಯಾವಾಗ ಏನು ಮಾತಾಡ್ಬೇಕಾದ್ರೂ. ಸೊ ನಮ್ಮ ಅರಿವು ನಮ್ಮೊಂದಿಗೆ ಇದ್ದಾಗ ಈ ಸಾಂದರ್ಭಿಕವಾಗಿ ಮಾತಾಡೋದು ಮತ್ತೆ ಒಂದು ಶಕ್ತಿ ತರಂಗಗಳು, ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ರು ಅದರೊಟ್ಟಿಗೆ ನಮ್ಮ ಶಕ್ತಿಯು ಕೆಲಸ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಅದನ್ನು ಕೂಡ ನಾವು ಒಂದು ನೆನಪಿನಲ್ಲಿ ಅರಿವಿನಲ್ಲಿ ಇಟ್ಟುಕೊಂಡು ನಾವು ಕೆಲಸವನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸಾಂದರ್ಭಿಕವಾಗಿ ಅಂತಲೂ ನಾವು ಮಾತಾಡಬೇಕು. ಮತ್ತೆ ನಮ್ಮ ಒಂದು ವಾಯ್ಸ್ ಮಾಡ್ಯುಲೇಷನ್ ಅಂತ ಏನು ಹೇಳ್ತೀವಿ, ನಮ್ಮ ಒಂದು ಮಾತಿನಲ್ಲಿ ಏರಿಳಿತಗಳು. ಇವಾಗ ನಮ್ಮ ಭಾವನೆಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ? ನಮ್ಮ ಮಾತಿನ ಮುಖಾಂತರ. ನೋವಾದಾಗ ನಮ್ಮ ಮಾತು ಹೇಗಿರುತ್ತೆ, ದುಃಖ ಬಂದಾಗ ನಮ್ಮ ಮಾತು ಹೇಗಿರುತ್ತೆ, ಮತ್ತೆ ಫೋರ್ಸ್ಫುಲ್ ಆಗಿ ಅವ್ರಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಅಂದ್ಕೊಂಡು ನಾವು ಮಾತಾಡಿದಾಗ ಹೇಗಿರುತ್ತೆ ನಮ್ಮ ಮಾತು. ಮತ್ತೆ ದೃಢವಾಗಿ ನಾನು ನಂಬಿ ಅರ್ಥಕೊಂಡಿರುವಂತ ಮಾತನ್ನ ಹೇಗೆ ನಾವು ಮಾತು ಹೇಳ್ತೀವಿ ಅಂದ್ರೆ ಅಥೆಂಟಿಕ್ ಆಗಿ ಒಂದು ಅಚ್ಚು ಒತ್ತದೆ ಹೇಗಿರುತ್ತೋ ಆ ಥರ. ಅದಕ್ಕೆ ಹೇಳ್ತಾರೆ ವಿವೇಕಾನಂದರು, ಮಾತು ಆಡಿದ್ರೆ ಹೋಯ್ತು, ಕಾಲ ಹೋದ್ರೆ ಹೋಯ್ತು. ಅಂದ್ರೆ ಶಬ್ದ ಒಂದು ಮಾತು ಹೋದ್ರೂ ಅಲ್ಲಿ ಹೋಯ್ತು, ಮತ್ತೆ ಕಾಲಕ್ಕೆ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಆ ಕಾಲ ವ್ಯರ್ಥ ಆಗುತ್ತೆ ಅಂತ. ಮತ್ತೆ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ, ನುಡಿದರೆ ಮುತ್ತಿನ ಸರದಂತೆ ಇರಬೇಕು ಅಂತ, ಮತ್ತೆ ಮಾಣಿಕ್ಯದ ಸಲಾಕೆಯಂತೆ ಇರಬೇಕು ನಮ್ಮ ಮಾತು ಅಂತ ಹೇಳ್ತಾರೆ. ಮುತ್ತು ಮಾಣಿಕ್ಯ ಇವೆಲ್ಲ ಅತ್ಯಮೂಲ್ಯವಾಗಿರುವಂತ ಒಂದು ಕ್ರಿಸ್ಟಲ್ಸ್ ಅಂತ ಹೇಳ್ಬೋದು, ಅದಕ್ಕೆ ಹೋಲಿಸಿದ್ದಾರೆ. ಮತ್ತೆ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಕೂಡ ಹೇಳಿದ್ದಾರೆ. ನಮ್ಮ ಮಾತು ಬೆಳ್ಳಿಯ ಹಾಗೆ ಮಿಂಚುವ ಹಾಗೆ ಹೊರಗೆ ಬರಬೇಕು ಅಂತಂದ್ರೆ ನಾವು ಫಸ್ಟ್ ಮೌನಿಯಾಗಿ ಇರೋದನ್ನ ಕಲಿಬೇಕು. ಎಲ್ಲಿ ನನ್ನ ಮೂಗು ತೂರಿಸ್ಲಿ, ಯಾರೇನಾದ್ರೂ ಮಾತಾಡ್ತಾ ಇದ್ರೆ ಅಲ್ಲಿ ಹೋಗಿ ನನ್ನ ಮಾತುಗಳನ್ನ, ನನ್ನ ಒಂದು ಒಪಿನಿಯನ್ ಅನ್ನ ಅಲ್ಲಿ ಬೇರೆಯವ್ರ ಮೇಲೆ ಹೇರ್ಬಿಡ್ಬೇಕು. ಈ ಕೆಲಸ ನಾವು ಮಾಡ್ತಾ ಇದೀವ, ಅದನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಇದು ನಿಜವಾದ ಆಧ್ಯಾತ್ಮಿಕತೆ. ಬಾಯಿ ಬಿಟ್ರೆ ನಾವು ಆಧ್ಯಾತ್ಮಿಕತೆಯನ್ನ ಮಾತ್ರ ಮಾತಾಡ್ಬೇಕಾಗತ್ತೆ. ಸೊ ಇಲ್ಲಿ ನಾವು ಬೆಳ್ಳಿಯ ಹಾಗೆ ನಮ್ಮ ಮಾತನ್ನ ಯೂಸ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಮೌನವಾಗಿರ್ಬೇಕು. ನಾವು ಮೌನವಾಗಿದ್ದಾಗ ಮಾತ್ರನೇ ನಮ್ಮ ಒಂದು ಮಾತುಗಳು ಬಾಣದ ರೀತಿಯಲ್ಲಿ ಬೇರೆಯವರ ಒಂದು ಹೃದಯದಲ್ಲಿ ಹೋಗಿ ನಾಟಬೇಕು ಅಂತಂದ್ರೆ ನಮ್ಮ ಮಾತಿನಲ್ಲಿರುವಂತ ಶಕ್ತಿಯ ಅನುಭೂತಿ, ನಾವು ಅದರ ಬೆಲೆಯನ್ನ ನಾವು ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ. ಅಂದ್ರೆ ನಾವು ಏನನ್ನ ಹೇಳ್ತೀವಿ ಅದನ್ನ ಅನುಭವ ಪೂರ್ವಕವಾಗಿ ಅದನ್ನ ಅನುಭವಿಸಿದಾಗ ಎದುರುಗಡೆ ಇರುವಂತ ಮನುಷ್ಯರು ಆ ಮಾತನ್ನ ಕೇಳಿದಾಗ ತಮ್ಮ ಒಂದು ಜೀವನದ ಅಂತ್ಯದವರೆಗೂ ಅವರ ಒಂದು ಹೃದಯ ಸ್ಥಾನದಲ್ಲಿ ಇರಬೇಕು. ಆ ಥರ ನಾವು ಮಾತಾಡಬೇಕು. ಸೊ ಮಾತಿಗೆ ಎಷ್ಟು ಮಹತ್ವವಿದೆ. ಒಂದು ಮಾತು ಮಂತ್ರವಾಗಿ ಬದಲಾವಣೆ ಆಗಬೇಕು. ಪ್ರತಿಯೊಂದು ಮಾತು ಮಂತ್ರವಾಗಬೇಕು. ನಮ್ಗೆಲ್ಲರಿಗೂ ಗೊತ್ತು ಮಂತ್ರದ ಒಂದು ಮಹತ್ವ. ನಾವು ಏನು ಉಚ್ಚಾರಣೆ ಮಾಡ್ತೀವಿ ಅದು ಮಂತ್ರವಾಗಬೇಕು ಅಂದ್ರೆ ಎಫೆಕ್ಟಿವ್ ಆಗಿರಬೇಕು. ಮಂತ್ರವಾಗಿ ಪರಿವರ್ತನೆ ಹೊಂದಬೇಕು ಅಂದ್ರೆ ನಮ್ಮಲ್ಲಿರುವಂತ, ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮಾತಿನಲ್ಲಿ ನನ್ನ ಶಕ್ತಿಯೂ ಕೂಡ ಅಡಗಿದೆ. ಅಲ್ಲಿ ನಾನು ಹೇಳೋದನ್ನ ಅಡಗಿರೋ ಆ ಶಕ್ತಿಯನ್ನ ನೀವು ಫೀಲ್ ಮಾಡ್ಕೋಬೇಕು ಅಂದ್ರೆ ನಾನು ಹೃದಯ ಪೂರ್ವಕವಾಗಿ ಅಲ್ಲಿ ಮಾತಾಡ್ಬೇಕು. ಏನೋ ಮಾತಾಡ್ಬೇಕು ಅಂತ ಮಾತಾಡಿದ್ರೆ ಅದು ನಿಮ್ಮ ಒಂದು ಮಸ್ತಿಷ್ಕ ಆಗ್ಲಿ ನಿಮ್ಮ ಒಂದು ಹೃದಯಕ್ಕೆ ಬಂದು ತಲುಪೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ಮಾತಿಗೆ ಇಷ್ಟೊಂದು ಮಹತ್ವವಿದೆ. ವಾಣಿ ಅಂತಂದ್ರೆ ಅಷ್ಟು ಚೆನ್ನಾಗಿದೆ, ಅಷ್ಟು ಇದೆ. ಪ್ರತಿಯೊಂದು ಮಾತು ಮಂತ್ರವಾಗಿ ಬದಲಾವಣೆಯನ್ನ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇನ್ನ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅಲ್ವಾ. ಮಾತಿನ ವೈಖರಿ ಹೇಗಿರಬೇಕು, ನಮ್ಮಲ್ಲಿರುವ ಮಾತು ಯಾವ ಜಾಗದಲ್ಲಿ ಹೇಗೆ, ಯಾವ ಸ್ಥಾಯಿಯಲ್ಲಿ ಯಾವ ಮಾತು ಉಚ್ಚಾರಣೆ ಮಾಡಬೇಕು.
ಇವಾಗ ಗುರುಗಳ ಹತ್ರ ಹೋಗ್ಬಿಟ್ಟು ನನ್ನಷ್ಟು ಯಾರು ಇಲ್ಲ ಹಾಗೆ ಹೀಗೆ ಅಂತ ನಾವು ಮಾತಾಡಕ್ ಸಾಧ್ಯನಾ? ಗುರು ಅದನ್ನೇನಂತಾರೆ, ಹುಚ್ಚ ಬಂದಿದ್ದಾನೆ ನನ್ನ ಮುಂದೆ ಅಂತ ಅನ್ಕೊಳ್ತಾರೆ ಅಲ್ವಾ? ಸೊ ಯಾವ ಜಾಗದಲ್ಲಿ ತಗ್ಗಬೇಕು, ಯಾವ ಜಾಗದಲ್ಲಿ ಹೆಚ್ಚಿಸ್ಬೇಕು, ಇದೆಲ್ಲ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇದೆಲ್ಲ ವಾಣಿಯ ಮಹತ್ವ, ವಾಗ್ದೇವಿಯ ಮಹತ್ವ. ಯಾರಾದ್ರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರೆ ಏನ್ ಹೇಳ್ತಾರೆ ಬೇರೆಯವರು? ಅಮ್ಮ ನಿನ್ನ ನಾಲ್ಗೆ ಮೇಲೆ ಸರಸ್ವತಿ ಮಾತೆ ಕೂತಿದ್ದಾಳಮ್ಮ ಅಂತ ಹೇಳ್ತಾರೆ. ಅಂದ್ರೆ ಸರಸ್ವತಿ ಮಾತೆಯನ್ನ ಒಲಿಸ್ಕೋಬೇಕು ಅಂದ್ರೆ ನಮ್ಮ ಮಾತಿನ ಪ್ರತೀಕ ಆಗ್ತಾಳೆ ಆಕೆ. ಸೊ ಅದಕ್ಕೋಸ್ಕರ ನಾವು ಸರಸ್ವತಿ ಮಾತೆಯ ಒಂದು ಪ್ರತಿರೂಪವಾಗಿ ನಾವು ನಮ್ಮ ಒಂದು ಮಾತಾಡಬೇಕು. ಮತ್ತೆ ವಾಕ್ಕ್ಷೇತ್ರ ಒಂದನ್ನ ಮಾತ್ರ ನಾವು ರಿಪೇರಿ ಮಾಡ್ಕೋಬಹುದು ಸ್ನೇಹಿತರೆ. ಭಾವನಾ ಕ್ಷೇತ್ರ ಮತ್ತೆ ಕಾರ್ಯಕ್ಷೇತ್ರ, ವಾಕ್ಕ್ಷೇತ್ರ. ಭಾವನಾ ಕ್ಷೇತ್ರ ಅದು ಬೀಜವಾಗಿರುತ್ತೆ, ನಮ್ಮ ಮನಸ್ಸಿನಲ್ಲಿರುತ್ತೆ. ಮತ್ತೆ ಕಾರ್ಯಕ್ಷೇತ್ರ ಅಂದ್ರೆ ನಮ್ಮ ಗುಣಕ್ಕೆ ಪ್ರತೀಕವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಅದನ್ನ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಗುಣಗಳು ಬದಲಾವಣೆ ಆದಾಗ ನಮ್ಮ ಚೇಷ್ಟಾ ಕ್ಷೇತ್ರ, ಕಾರ್ಯಕ್ಷೇತ್ರ ಬದಲಾವಣೆ ಆಗುತ್ತೆ. ಆದ್ರೆ ನಮ್ಮನ್ನ ನಾವು ಬದಲಾವಣೆ ಮಾಡ್ಕೋಬೇಕು ಅಂದ್ರೆ ವಾಕ್ಕ್ಷೇತ್ರದಲ್ಲಿ ನಾವು ಅರಿವಿನಿಂದ ನಾವು ಮಾತಾಡಿದಾಗ ವಾಕ್ಕ್ಷೇತ್ರದಲ್ಲಿ ಬದಲಾವಣೆಯನ್ನ ತಗೊಂಡು ಬರ್ಬೋದು. ನಮ್ಮ ಮಾತು ಶುಭವಾಗಿರ್ಬೇಕಾ ಅಶುಭವಾಗಿರ್ಬೇಕಾ? ಪತ್ರಿ ಸರ್ ಹೇಳ್ತಾರೆ, ಅಶುಭ ಬಂದು ಕಬ್ಬಿಣದ ಬೇಡಿ ಆದ್ರೆ ಶುಭ ಒಂದು ಚಿನ್ನದ ಬೇಡಿ ಅಂತ. ನನಗೆ ಭಗವದ್ಗೀತೆ ಕೃಷ್ಣ ಭಗವಾನ್ ಹೇಳ್ತಾರೆ, ಅಶುಭ ಅದೇನೋ ಒಂದು ಶ್ಲೋಕ ಕರೆಕ್ಟಾಗಿ ನೆನಪಿಗೆ ಬರ್ತಿಲ್ಲ, ಅವನ್ನೆಲ್ಲ ಪರಿತ್ಯಾಗಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಬಿಡಬೇಕು ನಾವು. ಶುಭವನ್ನ ಬಿಡಬೇಕು, ಅಶುಭವನ್ನ ಬಿಡಬೇಕು. ನಿಜವಾಗ್ಲೂ ನಾವು ಯಾವ ಮಾತು ಮಾತಾಡಬೇಕು? ಶುದ್ಧವಾದ ಸತ್ಯವಾಕ್ಗಳು. ಸತ್ಯ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಆತ್ಮ ಜ್ಞಾನದ ಬಗ್ಗೆ ನಾವು ಮಾತಾಡಬೇಕು. ಮತ್ತೆ ಬೇರೆ ಲೋಕ ನಿವಾಸಿಗಳ ಬಗ್ಗೆ ನಾವು ಮಾತಾಡಬೇಕು. ಆತ್ಮ ಉದ್ಧಾರ ಆಗೋದಕ್ಕೆ ಏನೇನೆಲ್ಲ ಶಕ್ತಿ ಜ್ಞಾನ ಬೇಕೋ ಅದರ ಬಗ್ಗೆ ನಾವು ಮಾತಾಡಬೇಕು. ಸೊ ನಾವು ಆತ್ಮದ ಒಂದು ಶಕ್ತಿಯ ಬಗ್ಗೆ, ಆತ್ಮದ ಒಂದು ಉಪಯೋಗ, ಮತ್ತೆ ಈ ಜೀವನವನ್ನ ಮನುಷ್ಯನಾಗಿ ಹುಟ್ಟಿದ್ದೇವೆ, ಸಾಕ್ಷೀರ್ಭಾವ ತತ್ವದಲ್ಲಿ ಈ ಒಂದು ಆತ್ಮದ ಸ್ಥಿತಿಯಲ್ಲಿ ಇರೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಯಾವ ಮಾತುಗಳಿಗೆ ನಾವು ಒತ್ತು ಕೊಡಬೇಕಾಗುತ್ತೆ? ಸತ್ಯವಾಕುಗಳು. ನಾವೆಲ್ಲ ಸತ್ಯಲೋಕದಿಂದ ಬಂದಿರೋರಲ್ವಾ, ಪಿರಮಿಡ್ ಮಾಸ್ಟರ್ಸ್ ಎಲ್ಲ. ಆತ್ಮ ಅನ್ನುವ ಸತ್ಯದ ಬಗ್ಗೆ, ಪರಮಾತ್ಮದ ಒಂದು ಸತ್ಯದ ಬಗ್ಗೆ ನಾವು ಮಾತಾಡಬೇಕಾಗುತ್ತೆ. ಓಕೆ ಸ್ನೇಹಿತರೆ, ಇದು ವಾಕ್ಕ್ಷೇತ್ರದ ಒಂದು ಅನುಭೂತಿ. ಅಂದ್ರೆ ಶಬ್ದ ಸ್ವರಗಳ ಒಂದು ಪ್ರತೀಕ ಸರಸ್ವತಿ ಮಾತೆ. ಇವಾಗ ಸಪ್ತ ಸ್ವರಗಳು. ಇನ್ನು ಸಂಗೀತಕ್ಕೆ ಬಂದ್ರೆ, ಇದು ಸಂಗೀತ ಒಂದೇ ಅಲ್ಲ, ನೃತ್ಯ, ಎಲ್ಲ ಲಲಿತ ಕಲೆಗಳೆಲ್ಲವೂ, ಎಲ್ಲ ಫೈನ್ ಆರ್ಟ್ಸ್ ಅಂತ ನಾವು ಏನು ಹೇಳ್ತೀವಿ, ಅದೆಲ್ಲದಕ್ಕೆ ಪ್ರತೀಕ ಸರಸ್ವತಿ ಮಾತೆ. ಒಂದು ಭರತನಾಟ್ಯ ಆಗ್ಬೋದು, ಒಂದು ಸ್ವರ ಸಂಯೋಜನೆ ಆಗ್ಬೋದು, ಒಂದು ಹಾಡುಗಾರಿಕೆ ಆಗ್ಬೋದು, ಒಂದು ಸಾಹಿತ್ಯವಾಗ್ಬೋದು, ಎಲ್ಲವೂ ಸರಸ್ವತಿ ಮಾತೆಯ ಒಂದು ಕೃಪಾ ಕಟಾಕ್ಷ. ಇಷ್ಟೆಲ್ಲ ನಾವು ಹೇಗೆ ಪಡ್ಕೊಳ್ತೀವಿ? ಸಾಧನೆಯ ಮೂಲಕ. ಆ ಸಾಧನೆ ಯಾವ ಸಾಧನೆ ಬೇಕು? ಧ್ಯಾನ ಸಾಧನೆ. ಮತ್ತು ನಾವು ಯಾವುದು ಪಡ್ಕೋಬೇಕು ಅಂತಿದ್ದೀವೋ ಅದರಲ್ಲಿ ಶ್ರದ್ಧೆ, ಭಕ್ತಿಯಿಂದ. ಭಕ್ತಿ ಅಂದ್ರೆ ಸ್ನೇಹಿತರೆ ಏಕತ್ವದಿಂದ. ನಾನು ಬೇರೆ ಅಲ್ಲ, ಆ ಕಲೆ ಬೇರೆಯಲ್ಲ, ಎಲ್ಲವೂ ನಾನೇ ಅನ್ನುವ ಅನುಭೂತಿಯಲ್ಲಿ ಇರಬೇಕಾಗತ್ತೆ. ಮತ್ತೆ ಜ್ಞಾನ ಅಂತಂದ್ರೆ ಎಲ್ಲ ಚರಾಚರ ವಸ್ತುಗಳಲ್ಲೂ, ಎಲ್ಲ ಒಂದು ಸಾಮ್ರಾಜ್ಯ, ಖನಿಜ ಸಾಮ್ರಾಜ್ಯ ಆಗ್ಬೋದು, ಪ್ರಾಣಿ ಸಾಮ್ರಾಜ್ಯ ಆಗ್ಬೋದು, ಸಸ್ಯ ಸಾಮ್ರಾಜ್ಯ ಆಗ್ಬೋದು, ಮನುಷ್ಯ ಸಾಮ್ರಾಜ್ಯ ಆಗ್ಬೋದು, ಎಲ್ಲದರಲ್ಲೂ ಆ ಬ್ರಹ್ಮ ತತ್ವ ಇದೆ. ಎಲ್ಲವನ್ನು ಒಂದೇ ಸರಿ ಸಮಾನವಾಗಿ ಕಾಣುವಂತ ಅನುಭೂತಿ ನಮ್ಮಲ್ಲಿ, ಆ ನಿಜವಾದ ಜ್ಞಾನ ನಮ್ಮಲ್ಲಿ ಬರಬೇಕಾಗಿದೆ ಸ್ನೇಹಿತರೆ. ಸರಸ್ವತಿ ಮಾತೆ ಅಂದ್ರೆ ನಿಜವಾದ ಒಂದು ಜ್ಞಾನ. ಮತ್ತೆ ಇನ್ನೂ ಒಂದು ಜ್ಞಾನ ಅಂದ್ರೆ ಏನಿರ್ಬೋದು ಸರ್?
ಅರಿವುಗಿಂತ ಮೀರಿರೋದು ಇನ್ನೊಂದಿದೆ. ಸರ್ ಯಾವಾಗ್ಲೂ ಹೇಳ್ತಾರೆ, ಅಹಮ್ಮನ್ನು ಸಾಯಿಸುವಂತ ಜ್ಞಾನ ನಮ್ಮಲ್ಲಿರಬೇಕು. ಈ ಅಹಂ ಅನ್ನುವ ಸಾಯಿಸುವಂತ ಜ್ಞಾನ ಅಂದ್ರೆ ನನ್ನ ಅಸ್ತಿತ್ವ ಬೇಡವಾ ಅಂತಂದ್ರೆ ಎಸ್, ನಮ್ಮ ಅಸ್ತಿತ್ವ ಬೇಕು. ಎಲ್ಲರೊಟ್ಟಿಗೆ ನಮ್ಮ ಅಸ್ತಿತ್ವ ಬೇಕು, ನನ್ನದೇ ಆದಂತ ಅಸ್ತಿತ್ವ ಬೇಕಾಗಿಲ್ಲ ಇಲ್ಲಿ. ಸೊ ನಮ್ಮಲ್ಲಿರುವಂತ ಅಹಮ್ಮನ್ನ ಕರಗಿಸುವಂತ ಜ್ಞಾನ ನಮಗೆ ಬೇಕಾಗಿದೆ ಸ್ನೇಹಿತರೆ. ಸರಸ್ವತಿ ಮಾತೆಯನ್ನ ನಾವೆಲ್ಲ ಆರಾಧಕರಾಗ್ತೀವಲ್ವಾ ಈಗ. ಆ ಮಾತೆಯನ್ನ ಎಷ್ಟು ಕೃಪಾ ಕಟಾಕ್ಷ ಆ ಮಾತೆ ಇದ್ರೂ ನಮಗೆ ಸಾಕಾಗೋದಿಲ್ಲ. ಹೇಳದ್ನಲ್ಲ, ಆಧ್ಯಾತ್ಮಿಕತೆಗೆ ಪ್ರತೀಕ. ಇದೆಲ್ಲವನ್ನ ನಾವು ಯಾವಾಗ ನೋಡ್ತೀವಿ? ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಲವ್. ನಮ್ಮ ಮೇಲೆ ನಾವು ಅವಲಂಬಿತರಾಗಬೇಕು. ನಮ್ಮನ್ನ ನಾವು ಪ್ರೀತಿಸ್ಕೊಂಡು ನಮ್ಮನ್ನ ನಾವು ಗೌರವಿಸ್ಕೊಂಡಾಗ ಬೇರೆಯವರಿಗೆ ಅದೇ ಗೌರವವನ್ನ ನಾವು ಕೊಡೋದಕ್ಕೆ ಸಾಧ್ಯ. ಅದೇ ಗೌರವವನ್ನು ಕೊಟ್ಟು ಇನ್ನೊಂದಷ್ಟು ನಾವು ಶಕ್ತಿಯನ್ನ ಊರ್ಜಿತವಾಗಿ ಮಾಡ್ಬೋದು. ಮತ್ತೆ ನಮ್ಮನ್ನ ನಾವು ಪ್ರೀತಿಸಿದಾಗ ಆ ಬೇಷರತ್ತು ಪ್ರೇಮ ನಮ್ಮಲ್ಲಿ ಏನು ತುಂಬಿದೆಯೋ ಅದನ್ನ ಮಾತ್ರ ಬೇರೆಯವರು ಕೊಡೋದಕ್ಕೆ ಸಾಧ್ಯ ಅಲ್ವಾ. ನಮ್ಮಲ್ಲೇ ಏನು ಇಲ್ಲ ಅಂದ್ರೆ ಬೇರೆಯವರು ಕೊಡೋಕ್ಕಾಗತ್ತ? ನಮ್ಗೆ ಇಲ್ಲ. ಸೊ ಅಪಾರವಾದ ಬೇಷರತ್ತು ಪ್ರೇಮವನ್ನ ನಾವು ತುಂಬಿಸ್ಕೊಂಡಾಗ ಎಲ್ಲವನ್ನು ಲೆಟ್ ಇಟ್ ಗೋ ಮಾಡ್ತೀವಿ. ಎಲ್ಲವನ್ನ ಇದೆಲ್ಲ ಆಗ್ತಾ ಇರತ್ತೆ, ಮುಂದೆ ಹೋಗೋಣ ಅನ್ನುವ ಅನುಭೂತಿಯಲ್ಲಿರ್ತೀವಿ. PSSM ಅಲ್ಲಿ ಒಂದೇ ಒಂದು ಪತ್ರಿ ಸರ್ ಗುರುಗಳಿಂದ ಇಷ್ಟು ದೊಡ್ಡ PSSM ಆಗಿದೆ ಅಂದ್ರೆ ನಿಜವಾಗ್ಲೂ ಅವ್ರು ಹೇಳಿರುವಂತ ತತ್ವಕ್ಕಿಂತ ಅವರು ನಮ್ಮನ್ನ ನೋಡ್ತಾ ಇರುವಂತ ಒಂದು ರೆಸ್ಪೆಕ್ಟ್ ಕೊಟ್ಟು, ಎಲ್ಲರಿಗೂ ಅದೇ ರೆಸ್ಪೆಕ್ಟ್ ಕೊಡೋರು. ಎಲ್ಲರಿಗೂ ಅಂದ್ರೆ ಮಹತ್ವವಾದ ವ್ಯಕ್ತಿಯನ್ನ ಅವರು ಮೀಟ್ ಮಾಡ್ತಾ ಇದ್ದಾರೆ ಅನ್ನುವ ಅನುಭೂತಿಯಲ್ಲಿ ಎಲ್ಲರನ್ನ ಮೀಟ್ ಮಾಡ್ತಾ ಇದ್ರು. ಆ ಒಂದು ಅಪಾರವಾದ ಪ್ರೇಮ ತತ್ವವನ್ನೇ ಪತ್ರಿ ಸರ್ ಇಲ್ಲದೆ ಇದ್ದಾಗ್ಲೂ ನಮ್ಮನ್ನೆಲ್ಲ ಒಗ್ಗೂಡಿಸಿ ಕೂರಿಸಿದೆ ಇಲ್ಲಿ ಸ್ನೇಹಿತರೆ. ನಾವು ಅಪಾರವಾದ ಪ್ರೇಮ ತತ್ವವನ್ನ ಎಲ್ಲರಿಗೆ ಹಂಚೋಣ. ಅಂದ್ರೆ ಇಲ್ಲಿ ನಾವು ಬೇರೆಯವ್ರಿಗೆ ಹಂಚ್ತಾ ಇದ್ದೀವಿ ಅಂತ ನಾವೇನಾದ್ರೂ ಗ್ರೇಟ್ ಆಗ್ತಾ ಇದೀವ? 100% ಇಲ್ಲ. ನಮ್ಮನ್ನ ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದೀವಿ, ಅವ್ರಿಗಿಂತ ನಾವು ಮಿಂಚು ಅಂತ ಅನ್ಕೊಳ್ತಾ ಇದೀವ? ತಪ್ಪು ಫ್ರೆಂಡ್ಸ್. ಬೇರೆಯವ್ರಿಗೆ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ನಾವು ವಾಪಸ್ ತಗೊಳ್ತಾ ಇದ್ದೀವಿ. ಇಲ್ಲಿ ಬೇರೆಯವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತಂದಾಗ ಅಲ್ಲಿ ಏನು ಕೊಡಬೇಕು? ನಾನು ಹೇಗೆ ಭಾವಿಸ್ತಾ ಇದ್ದೀನೋ ನನ್ನ ಜೀವನವನ್ನ, ಬೇರೆಯವ್ರಿಗೂ ಅದೇ ಮಹತ್ವರವಾಗಿರುವಂಥ ಜೀವನವನ್ನ ಜೀವಿಸ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಾಗ ಏನಾಗುತ್ತೆ? ಅಲ್ಲಿ ಮಹತ್ವವಾಗಿರುವಂಥ ಒಂದು ಇಡೀ ಭೂಮಂಡಲವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ನಮ್ಮಿಂದ ಹೊರಗೆ ಬರುವಂಥ ಶಕ್ತಿ ತರಂಗಗಳು ಹೇಗಿರುತ್ತೆ? ಮತ್ತೆ ಸರಸ್ವತಿ ಮಾತೆಯ ಇನ್ನೊಂದು ಗುಣ ಏನು ಅಂತಂದ್ರೆ ಆತ್ಮಸಂತೃಪ್ತಿ. ನಮ್ಮ ಪ್ರಪಂಚದಲ್ಲಿ ಏನೇ ಕೊಟ್ಟರು ಆತ್ಮಸಂತೃಪ್ತಿ ಸಿಗುತ್ತಾ? ಇಲ್ಲ. ಆತ್ಮಸಂತೃಪ್ತಿ ಸಿಗಲ್ಲ ಅಂದಮೇಲೆ ನಾವು ತೃಪ್ತರಾಗಿರೋದಕ್ಕೆ ಸಾಧ್ಯನಾ? ಆ ಆತ್ಮ ಸಂತೃಪ್ತಿ ಅನ್ನೋದು ಪ್ರತಿಯೊಂದು ಪಿರಮಿಡ್ ಮಾಸ್ಟರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಆ ಅನುಭೂತಿ ಎಲ್ಲರೂ ಪಡಿತಾ ಇದ್ದಾರೆ. ಆ ಆತ್ಮ ಸಂತೃಪ್ತಿ ಅಂದ್ರೆ ಅಭಾವ ಮನೋಭಾವ ಇಲ್ಲ, ಅಂದ್ರೆ ಲ್ಯಾಕ್, ನನ್ನಲ್ಲಿ ಕಡಿಮೆ ಇದೆ ಅನುಭೂತಿ ಇರೋದಿಲ್ಲ. ಆ ಆತ್ಮ ಸಂತೃಪ್ತಿ ನಮ್ಮಲ್ಲಿದ್ದಾಗ ಎಲ್ಲರನ್ನ ಸ್ನೇಹ ಭಾವ ತತ್ವದಲ್ಲಿ ನಾವು ನೋಡ್ತಾ ಇರ್ತೀವಲ್ವಾ. ಸೊ ಅದಕ್ಕೋಸ್ಕರ ನಾವು ಎಲ್ಲರೂ ಒಂದೇ ಅನ್ನುವ ಅನುಭೂತಿಯನ್ನ ಸರಸ್ವತಿ ಮಾತೆಯಿಂದ ತಿಳಿತೀವಿ. ಆ ಆತ್ಮ ಸಂತೃಪ್ತಿಯನ್ನ ಬೇರೆಯವರಿಗೆ ಹಂಚೋದಕ್ಕೆ PSSM ಮಾಸ್ಟರ್ಸು ಇಡೀ ಭೂಮಂಡಲದಲ್ಲಿ ಎಲ್ಲರಿಗೂ ಆ ಧ್ಯಾನ, ಆ ಸಂತೃಪ್ತಿ ಅನ್ನೋದು ಸೇರ್ಲಿ ಅಂತ ಎಲ್ಲ ಕಡೆ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀವಿ. ಇಷ್ಟ ಹೇಳ್ತಾ ನನ್ನ ಈ ಸರಸ್ವತಿ ಮಾತೆಯ ಧ್ಯಾನ, ಸರಸ್ವತಿ ಮಾತೆಯ ಮಹತ್ವ ನಾನು ತಿಳ್ಕೊಂಡಿರೋದು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಸ್ನೇಹಿತರೆ. ಹೃದಯಪೂರ್ವಕವಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಇಲ್ಲಿಗೆ ನನ್ನನ್ನು ಮಾಡ್ಕೊಂಡಿರುವ ವಿರೂಪಾಕ್ಷಿ ಸರ್ ಆಗಲಿ, PMC ಒಂದು ತಂಡಕ್ಕಾಗಲಿ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಮತ್ತೆ ಒಂದು ಕಾರ್ಯ ಆಗಬೇಕು ಅಂದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಷ್ಟೊಂದು ಕಾಣದ ಕೈಗಳ ಒಂದು ಕಾರ್ಯದಿಂದ ಒಂದು ಸಕ್ಸಸ್ಫುಲ್ ಒಂದು ಕೆಲಸ ಆಗಬೇಕು ಅಂದ್ರೆ ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನನಗೆ ತಿಳಿದಿರುವಂಥ ಜ್ಞಾನವನ್ನು ನಿಮ್ಗೆ ಎಲ್ಲರಿಗೂ ಹಂಚಿದ್ದೀನಿ.
ಅದರಲ್ಲಿ ಏನಾದರೂ ನಿಮಗೆ ಸರಿಯಲ್ಲ ಅಂದರೆ ಅದನ್ನಲ್ಲೇ ಬಿಟ್ಟು ಏನು ಕರೆಕ್ಟ್ ಅಂದಿದೆಯೋ ಅದನ್ನು ಮಾತ್ರ ತಗೊಂಡು ಮತ್ತು ನಿಮ್ಮ ಇಷ್ಟು ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಿಮ್ಮ ಪಾದಗಳಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.